ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಮ್ ಪರವಾಗಿ ಗೋವರ್ಧನ ಮೂರ್ತಿಯಣ್ಣ ದಂಪತಿಗಳು ಕನ್ಯಾದಾನ ಮಾಡ್ಕೊಡ್ತಾರೆ ಯಜಮಾನ್ರೆ. ಆಗ್ಲಮ್ಮ ಲಕ್ಷ್ಮಿ, ಆಗ್ಲಿ. ವರಪೂಜೆ ಶುರು ಮಾಡೋಣವೆ. ನಿಮ್ಮ ಮಗಳನ್ನ ತಮ್ಮ ಮನೆ ಸೊಸೆಯ ಕರ್ಕೊಂಡು ಹೋಗ್ತಾ ಇರೋ ಈ ಮಹಾನುಭಾವ ನಿಮಗೆ ಅಳಿಯ ದೇವರ ಸಮಾನ. ಈ ಅಳಿಯ ದೇವರ ಪೂಜೆನ ಭಕ್ತಿ, ಪ್ರೀತಿ ಮತ್ತೆ ಗೌರವದಿಂದ ಮಾಡಿ. ಏನೇ ಆಯ್ತು? ಏನಿಲ್ಲ, ಪೂಜೆ ತುಂಬಾ ಚೆನ್ನಾಗಿ ನಡೀತಿದೆ ಅಲ್ಲ? ಅಣ್ಣ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮೀರಾ, ಏನಾಯ್ತೆ? ಅಮ್ಮ, ಈ ವರಪೂಜೆ ಶಾಸ್ತ್ರ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಇವ್ರಿಗೆ? ಈ ಕ್ರಿಮಿನಲ್ ಲಾಯರ್ ಅಂಕಲ್ ಆಗ್ಬೇಕಾಗಿತ್ತಾ? ಅದೆಷ್ಟು ಗಂಡ ಹೆಂಡತಿನ ದೂರ ಮಾಡಿ ಶಾಪ ಹಾಕಿಸ್ಕೊಂಡಿದಾರೋ ಏನೋ. ಇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಾ? ಬೇರೆ ಯಾರು ಹತ್ರ ಸಂಬಂಧಿಕರು ಸಿಗ್ಲೇ ಇಲ್ವಾ ಇವ್ರಿಗೆ? ಅದು ಬರೀ ಅವ್ರ ಕೆಲಸ, ಕರ್ತವ್ಯ ಕಣೆ. ಇನ್ ವರಪೂಜೆ ಬಗ್ಗೆ ಹೇಳೋದಾದ್ರೆ ಮನ್ಸಿಗೆ ಯಾರ ಹತ್ರ ಆಗ್ತಾರೋ ಅವರೇ ಮನೆಯವರಾಗ್ತಾರೆ. ಲಕ್ಷ್ಮಿಯವರೇ ಹೇಳಿದ್ರಲ್ಲ, ಅವರು ಅವ್ರ ಅಣ್ಣನ ಸಮಾನ ಅಂತ. ಅಂಕಲ್, ಭಾವಂಗ್ ಬಟ್ಟೆ. ವರನಿಗೆ ಮದುವೆ ಹೆಣ್ಣಿನ ಮನೆಯಿಂದ ವಸ್ತ್ರ ದಯಮಾಡಿ ಇವನ್ನ ಹಾಕೊಂಡು ಬನ್ನಿ. ಅಕ್ಕ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನೀನು. ನಂದೇ ದೃಷ್ಟಿ ಆಗುತ್ತೆ ನಿನ್ಗೆ. ಇನ್ನು ಅರಿಶಿನದ ನೀರು ಮುಖಕ್ಕೆ ಮೈಗೆ ಬಿದ್ರೆ ಅಪ್ಸರೆ ತರ ಕಾಣಿಸ್ತೀಯ ನೀನು. ಭಾವ ಮದ್ವೆ ಆಗೋವರೆಗೂ ಕಾಯ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ನನ್ಗೆ. ಏ ಕೋತಿ, ನಾನ್ ನಿನ್ನ ಅಕ್ಕ ಕಣೆ, ಎಷ್ಟು ಕಾಲ ಹೇಳಿದ್ಯಾ? ಅಬ್ಬಾ, ಇಷ್ಟ ದಿನ ನಿನ್ ಸೀರಿಯಸ್ ಮಾತೆ ಕೇಳ್ತಿರ್ಲಿಲ್ವಾ? ಇವಾಗ ಚಾನ್ಸ್ ಸಿಕ್ತಿರೋವಾಗ ಬಿಟ್ಬಿಡ್ತೀನಾ? ಅಕ್ಕ, ನೀನ್ ಹೂ ಅಂದ್ರೆ ನಿನ್ ಕಟ್ಕೊಳೋ ಗಂಡನ ಕದ್ದು ಮುಚ್ಚಿ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಏ ಚೀ, ನಿನ್ ಒಂದ್ ಸ್ವಲ್ಪ ನಾಚಿಕೆ ಆಗಲ್ವಾ? ನಾಚಿಕೆ ಗೀಚಿಕೆ ಎಲ್ಲ ಊರಿನ ನಾಚಿಕೆ. ಅಬ್ಬಾ, ನಮ್ರತ, ಹೋಗಿ ಕಣ್ ಕಪ್ಪಿದ್ರೆ ತಗೊಂಡ್ ಬಾ, ಇಲ್ಲ ಅಂದ್ರೆ ಗೊಂಬೆಗೆ ದೃಷ್ಟಿ ಆಗ್ಬಿಡುತ್ತೆ. ಅಮ್ಮ ಕೊಡಿ. ಅಹಲ್ಯ, ಅರಿಶಿಣ ಶಾಸ್ತ್ರಕ್ಕೆ ಇದು ನಮ್ ಕಡೆಯಿಂದ ಪುಟ್ಟ ಉಡುಗೊರೆ. ಓ, ಶಾಸ್ತ್ರಕ್ಕೂ ನನ್ ಗಿಫ್ಟ್ ಸಿಗತ್ತಾ? ಶಾಂತಲಮ್ಮ ಇದ್ದಿದ್ರೆ
ಬಂಗಾರದಲ್ಲೇ ನಿನ್ ತುಲಾಭಾರ ಮಾಡಿರೋರು. ಈಗ ಅಮ್ಮ ಇಲ್ಲ, ಆದ್ರೆ ಅಮ್ಮನ ಜಾಗದಲ್ಲಿ ಈ ನನ್ನ ಅಮ್ಮ ಇದ್ದಾರೆ. ಏನೇ ಆದ್ರೂ ಹೆತ್ತ ತಾಯಿ ಸ್ಥಾನನ ತುಂಬಕ್ಕಾಗತ್ತೇನಪ್ಪ. ಅಮ್ಮ ಅಮ್ಮನೇ ಅಲ್ವಾ? ಕೃಷ್ಣನ್ಗೆ ಯಶೋಧೆನೂ ತಾಯಿನೇ, ದೇವಕಿನೂ ತಾಯಿನೇ. ನನ್ನ ಪಾಲಿಗೆ ಶಾಂತಲಮ್ಮ ದೇವಕಿ ಆದ್ರೆ ಯಶೋದೆ ಈ ಶಾಂಭವಿ ಅಮ್ಮ. ಈಗ ದೇವಕಿ ರೂಪದಲ್ಲಿ ಈ ಹಾಲಿ ಅತ್ತಿಗೆ ಬರ್ತಿದ್ದಾರೆ. ಇವರು ನಮ್ಮ ಅಮ್ಮನ ಪ್ರತಿರೂಪನೇ ಅಲ್ವಾ? ಖಂಡಿತ ಮೈದ್ನ. ಅಬ್ಬಾ, ಮೈದ್ನಾ ಅಂತ ಎಷ್ಟು ಕ್ಯೂಟ್ ಆಗಿ ಕರೀತೀಯಕ್ಕ. ಮೈದ್ನಾ. ಏಕೋತಿ, ಪರವಾಗಿಲ್ಲ ಬಿಡಮ್ಮ. ನಮ್ಮ ಮನೇಲಿ ಮೀರಾ ಅಂತ ಒಂದಿದೆ, ನಿಮ್ಮ ಮನೇಲಿ ಇದೊಂದಿದೆ. ಇಬ್ಬರನ್ನು ಮರದ ಮೇಲೆ ಕೂರಿಸ್ಬಿಟ್ರೆ ಆಯ್ತು. ಶೋ ದೇವ್ರೆ, ಎಲ್ಲಿದ್ದಾಳಪ್ಪ ಇವಳು? ಬೇಗ ಬಾ ಅಂತ ಬೇರೆ ಹೇಳಿದ್ದೆ. ಇಲ್ಲಿ ನೋಡಿದ್ರೆ ಮದುವೆ ಶಾಸ್ತ್ರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನೋ ತಲೆ ತಿರುಗುವಂತ ವಿಷಯ, ಶಾಕಿಂಗ್ ನ್ಯೂಸ್ ಅಂತ ಬೇರೆ ಹೇಳಿದ್ಲು. ಏನ್ ವಿಷಯನೋ ಏನೋ. ಎಲ್ಲಿದ್ಯಾ ಮಾನ್ಯ? ಬೇಗ ಬಾ. ಅಕ್ಕ, ನಿನ್ ಕಷ್ಟ ನೋಡಕ್ ನಂಗೆ ಹಿಂಸೆ ಆಗ್ತಿದೆ ಕಣೆ. ಏನಾಯ್ತಂತ ಹೇಳ್ಬಾರ್ದಾ? ಯಾರಕ್ ಕಾಯ್ತಿದ್ಯಾ? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಕಾಯ್ತಿದ್ದೀನಿ ಕಣೋ. ಅವಳು ಯಾವುದೋ ಒಂದು ಶಾಕಿಂಗ್ ನ್ಯೂಸ್ ತರೋಳಿದಾಳೆ. ಬೇಡ ಅಕ್ಕ, ಮನ್ಸ್ ನೋಸೋ ಯಾವ ಸುದ್ದಿನೂ ಈಗ ಬರದ್ ಬೇಡ ಅಕ್ಕ, ಪ್ಲೀಸ್. ನಾನೇನೋ ಮಾಡ್ಲಿ ಪ್ರಣಮ್, ನನಗ್ ಸತ್ಯ ತಿಳಿಯೋದಕ್ ಮೊದ್ಲೇನೆ ಇಲ್ಲಿ ಮದ್ವೆ ನಡೀತಿದೆ. ಅಯ್ಯೋ, ಏನಿನ್ ಮಾತಿನ ಅರ್ಥ? ಈಗ ಬರೋ ಸುದ್ದಿಯಿಂದ ಮದುವೆ ತೊಂದ್ರೆ ಆಗುತ್ತೆ ಅಂತನಾ? ಬೇಡ ಕಣೆ ಅಕ್ಕ, ಬೇಡ. ನೀನ್ ಅಣ್ಣಂಗ್ ಮಾತು ಕೊಟ್ಟಿದ್ ಜ್ಞಾಪಕ ಇದೆ ತಾನೆ? ನೆನಪಿದೆ ಕಣೋ. ಸಾಕೇತಕ್ ಪ್ರಾಮಿಸ್ ಮಾಡಿದ್ದು ನೆನಪಿದೆ, ನಿಕೇತಕ್ ಪ್ರಾಮಿಸ್ ಮಾಡಿದ್ದು ನೆನಪಿದೆ. ಆದ್ರೆ ನನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆಗೆ ಪ್ರಾಮಿಸ್ ಮಾಡಿರೋದು ನೆನಪಿರೋದು. ಈ ಮನೆ ಸುಖ, ಸಂತೋಷ, ನೆಮ್ಮದಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ ನನಗೆ, ಬೇರೆ ಏನೂ ಇಲ್ಲ. ಅಕ್ಕ, ಬರೋ ಸುದ್ದಿ ಯಾವ ಪ್ರಾಬ್ಲಮ್ ತರಬಾರ್ದು. ಫಸ್ಟ್ ಟೈಮ್ ನಾನೇ ಸೋಲ್ಬೇಕು ಅಂತ ಅನ್ನಿಸ್ತಿದೆ ಕಣೋ. ನಾನು ಹೇಳಿರೋ ಮಾತು ಸುಳ್ಳಾಗ್ಬೇಕು ಅಂತ ದೇವ್ರ ಹತ್ರ ಎಷ್ಟು ಬೇಡ್ಕೊತಿದ್ದೀನಿ ಗೊತ್ತಾ? ವರನ್ಗೆ ಆರತಿ ಮಾಡಿ ದೃಷ್ಟಿ ನಿವಳಿಸಮ್ಮ. ನನ್ ಮೊಮ್ಮಗನಿಗೆ ಎಲ್ರ ದೃಷ್ಟಿ ಬಿದ್ದಿದೆ. ಅಳಿಯಂದ್ರೆ ವರ ಪೂಜೆಗೆ ವರನ್ಗೆ ಹೆಣ್ಣಿನ ಕಡೆಯಿಂದ ಉಡುಗೊರೆ ಕೊಡ್ಬೇಕು. ಆದ್ರೆ ನಾವು ಅಮ್ಮ, ನಿಮ್ಮ ಆಶೀರ್ವಾದನೇ ನನಗೆ ದೊಡ್ಡ ಉಡುಗೊರೆ. ಅದಕ್ಕಿಂತ ಮಿಗಿಲಾಗಿ ಬೇರೆ ಏನು ಬೇಡ. ಹಾಗಲ್ಲಪ್ಪ, ಬಂಗಾರದಂತ ಅಳಿಯನಿಗೆ ಬಂಗಾರ ಕೊಡದೆ ಇದ್ರೆ ಏನ್ ಚಂದ. ಅದಕ್ಕೆ ನೀವು ಸಾಸಿವೆ ಕಾಳಿನಷ್ಟು ಬಂಗಾರ ಕೊಟ್ಟರು ನನಗದು ದೊಡ್ಡದೆ. ನೀವು ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ. ಲಕ್ಷ್ಮಿ, ಅಳಿಯಂದ್ರೆ ಅಂತ ದೊಡ್ಡ ಮಾತಾಡ್ತಿರುವಾಗ
ನೀನ್ ಯಾಕಮ್ಮ ಸಂಕೋಚ ಪಟ್ಕೋತೀಯ? ಕೊಡಮ್ಮ. ಅಮ್ಮ, ಇಷ್ಟು ಚೆನ್ನಾಗಿರೋ ಚೈನ್ನ ಇಟ್ಕೊಂಡು ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅಣ್ಣನ ಕೊರಳಿಗೆ ಇದು ಸೂಪರ್ ಆಗಿ ಕಾಣುತ್ತೆ. ತೊಡ್ಸಿ. ಅದು ಬೇಡಪ್ಪ. ತೊಡ್ಸಿಮ್ಮ. ಲಕ್ಷ್ಮಮ್ಮ, ಎಷ್ಟು ಕೊಟ್ವಿ ಅನ್ನೋದು ಮುಖ್ಯ ಅಲ್ಲಮ್ಮ, ಕೊಡೋದ್ರಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಮುಖ್ಯ. ಎಷ್ಟು ಭಯ ಆಗಿತ್ತು ಕಣೆ. ಅಂತ ಕೋಟ್ಯಾಧಿಪತಿಗಳಿಗೆ ಎಲ್ರೆದ್ರು ಸರ ಕೊಟ್ಟು ಎಲ್ಲಿ ಅವಮಾನ ಆಗ್ಬಿಡತ್ತೋ ಅಂತ ಅನ್ಕೊಂಡೆ. ಅಮ್ಮ, ಅವ್ರ ದೊಡ್ಡ ಗುಣ, ದೊಡ್ಡ ಮಾತಿಂದ ನಮ್ಮನ್ನೆಲ್ಲರನ್ನೂ ಎತ್ತರಕ್ಕೆ ಏರಿಸ್ಬಿಟ್ರಮ್ಮ. ನಿಜವಾಗ್ಲೂ ಇಂಥ ಮನೆ ಪಡೆಯೋದಕ್ಕೆ ಅಕ್ಕ, ನಾವು ಎಲ್ಲರೂ ಎಷ್ಟು ಪುಣ್ಯ ಮಾಡಿದೀವಿ. ಹೌದು ಕಣೆ. ತಪಸ್ಸೆ ಕೂತ ಆ ದೇವ್ರನ್ ಬೇಡ್ಕೊಂಡಿದ್ರು ಇಂಥ ಹುಡುಗ ಸಿಕ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಭಗವಂತ. ಯಾಕೆ ಅಹಲ್ಯ ಈಗ ದುಡುಕ್ತಾ ಇದ್ದಾಳೆ? ಅಮ್ಮ ತಂಗಿ ಸಂತೋಷಕ್ಕೋಸ್ಕರ ಇವಳು ತನ್ನನ್ನು ತಾನೇ ಮರಿತಾ ಇದ್ದಾಳೆ. ಇದು ಸರಿ ಇಲ್ಲ. ಇದ್ಯಾಕೋ ಸರಿ ಇಲ್ಲ. ಅಹಲ್ಯ, ಅಹಲ್ಯ, ದೃಷ್ಟಿ ತೆಗೆಸ್ಕೊಂಡಿರಮ್ಮ. ಚಿಕ್ಕಪ್ಪ. ಮುದ್ದಾಗಿರೋ ಮಗು ತರ ಕಾಣ್ತಿದ್ದೀರ. ಈಗ ಅಣ್ಣ ಇರ್ಬೇಕಾಗಿತ್ತು. ಅಣ್ಣ ನಿನ್ನ ಹೀಗೆ ನೋಡ್ಬೇಕಾಗಿತ್ತಮ್ಮ. ಅಪ್ಪ ಈಗಿಲ್ವಲ್ಲ, ಮತ್ತೆ ಅಕ್ಕ ಮಾತು ಚಿಕ್ಕಪ್ಪ. ಅಹಲ್ಯ, ನಿನ್ನನ್ನು ಹೀಗೆ ಮಧು ಮಗಳಾಗಿ ನೋಡ್ಬೇಕು ಅಂತ ಅಣ್ಣಂಗೆ ತುಂಬಾ ಆಸೆ ಇತ್ತಮ್ಮ. ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಆದ್ರೆ ಈ ಮದುವೆ ನನಗ್ ಗೊತ್ತು ಚಿಕ್ಕಪ್ಪ, ನಿಮ್ ಭಯ ಏನು ಅಂತ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನೆಲ್ಲಾ ರೀತಿಯಿಂದ ಯೋಚನೆ ಮಾಡಿನೆ ಈ ಮದ್ವೆಗೆ ಒಪ್ಕೊಂಡಿರೋದು. ನಮ್ಮೆಲ್ಲಾ ಸಮಸ್ಯೆಗಳಿಗೆ, ನೋವುಗಳಿಗೆ ಪರಿಹಾರನೇ ಈ ಮದ್ವೆ. ಇಲ್ಲ ಅಂದಿದ್ರೆ ನಾನು ಈ ಮದ್ವೆಗೆ ಒಪ್ಕೋತಾ ಇದ್ನಾ? ನನ್ನ ಮಗಳು ತುಂಬಾ ಬುದ್ಧಿವಂತೆ, ತುಂಬಾ ಯೋಚಿಸ್ತಾಳೆ. ಆದ್ರೂ ನಿನ್ನೊಂದು ಮಾತು ಕೇಳ್ತೀನಿ. ಈ ಮದುವೆ ಆದ್ರೆ ನೀನ್ ಖುಷಿಯಾಗಿರ್ತೀಯ ಮಗಳೇ? ಚಿಕ್ಕಪ್ಪ, ನೀವು 100 ಸಲ ಈ ಪ್ರಶ್ನೆನ ಕೇಳಿದೀರಾ. ನಾನು 101ನೇ ಸರಿ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನಾನೇ ಮದ್ವೆನ ಖುಷಿಯಿಂದಾನೇ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಬಿಡಿ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ದೇವತೆ, ಪುಟ್ಟು ದೇವತೆ ತರ ಕಾಣ್ತಾ ಇದೆಯಮ್ಮ. ಈ ತಂದೆ ಜೀವಕ್ಕೆ ಈ ಮುದ್ದಾದ ಮಗುವಿನ ಮುಖ ಕೊನೆ ಉಸಿರಿರೋವರೆಗೂ ನೆನಪಿರುತ್ತಮ್ಮ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಕ್ಕ 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 ಅಕ್ಕ, ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗ್ಬೇಕಂತೆ. ರೆಡಿ ಆಗೇ ಇದೀನಲ್ಲೇ. ಇದಲ್ವೇ, ಭಾವನ್ ಮನೆಯಿಂದ ಅರಿಶಿನ ಶಾಸ್ತ್ರಕ್ಕೆ ಬಟ್ಟೆ ಕೊಟ್ರಲ್ಲ, ಅದ್ ಹಾಕೊಂಡ್ ರೆಡಿ ಆಗ್ಬೇಕಂತೆ. ಮನ್ಯ ಯಾಕೆ ಬರೋದು ಇಷ್ಟೊತ್ತಾಯ್ತು? ಅಯ್ಯೋ, ಇಂಪಾರ್ಟೆಂಟ್ ನ್ಯೂಸ್ ಕಣೆ. ಹ, ನಾನು ಅದಕ್ಕೆ ಕಾಯ್ತಿದ್ದೆ. ಟೆನ್ಷನ್ ಆಗುವಂತದ್ದೇನು ಇಲ್ಲ ತಾನೆ? ಅಯ್ಯೋ, ಸೀರಿಯಸ್ ವಿಷಯ, ಗಾಬರಿ ಆಗುವಂತ ವಿಷಯ. ಈ ವಿಷಯ ನೀನೇನಾದ್ರೂ ಕೇಳ್ಬಿಟ್ರೆ ನಿನ್ ಕಾಲ್ ಕೆಳಗಿರೋ ಭೂಮಿನೇ ಕುಸ್ತ ಹೋಗುತ್ತೆ.
ಅಂಥದ್ದೇನೆ ಮ್ಯಾಟರು? ಮೀರಾ, ಅಯ್ಯೋ ಅಮ್ಮ, ಅಮ್ಮ ನನ್ ಫ್ರೆಂಡು ಮದ್ವೆಗೆ ಇನ್ವೈಟ್ ಮಾಡ್ತಿದ್ದ. ಮಾನ್ಯ ಈಗ ಬಂದ್ಯಮ್ಮ? ಹ್ಞೂ ಆಂಟಿ. ಒಳಗಡೆ ಅರ್ಶಿಣ ಶಾಸ್ತ್ರ ನಡೀತಾ ಇದೆ. ನನ್ನ ಒಬ್ಬಳ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ನೀನು ಬಾ ಮಾನ್ಯ, ನೀನು ಬಾ ಅಮ್ಮ, ಬೇಗ ಬಾ. ನೀ ತುಂಬಾ ಕಿಚಾಯಿಸ್ತಾ ಇದ್ಯಾ? ಬೇಡ ನೋಡು. ನೀವು ನಂಬಲ್ ಹಾಕೊಂಡ್ರು. ಅದ್ಕೆ ಇಲ್ದೇ ಇರುವಾಗ ಅದ್ಕೆ ಜೊತೆ ಮಾತಾಡ್ಬೇಕು ಅಂತ ಕನ್ಸ್ ಕಾಣ್ತಿರ್ತಾನೆ. ಅದ್ಕೆ ಎದುರಿಗೆ ಬಂದ್ರೆ ಸಾಕು, ಪಾಪ ನಮ್ಮ ಅಣ್ಣಂಗೆ ಮಾತುಗಳೇ ಮರ್ತೋಗುತ್ತೆ. ಮಾತ್ ಮರ್ತೋಗಿ ಬರೀ ಕಣ್ಣಲ್ಲೇ ಮಾತಾಡ್ತಾನೆ. ಏನೋ ಸಾಕೇತ ಇದು, ಈಗ್ಲೇ 3 ಗಂಟೆ ಆಗ್ಬಿಟ್ಯೇನೋ? ಸುಮ್ನೆ ರೀ ಮಾವ, ನೀವು ಬೇರೆ. ಅನಿ, ಎಲ್ರು ಸೇರ್ಕೊಂಡು ನನ್ನ ಕಿಚಾಯಿಸ್ತಾ ಇದ್ದೀರಾ? ಆಯ್ತು ಬಿಡಪ್ಪ, ನಾನು ಹೋಗ್ತೀನಿ. ಅಣ್ಣ ಕೂತ್ಕೊಂಡೇ ಮಾತಾಡು. ಏನೇ ಹೇಳ್ರು, ಅಣ್ಣ ಅದಕ್ಕೆ ಜೋಡಿ ಮೇಡ್ ಫಾರ್ ಈಚ್ ಅದರ್. ನನ್ ಜವಾಬ್ದಾರಿ ಅಂತೂ ಇಲ್ಲಿ ಕಳೀತು. ಸಾಕು, ನನ್ ಜವಾಬ್ದಾರಿ ಕಳೀತು ಅಂತ ಸುಮ್ನೆ ಮೇಲ್ನೋಟಕ್ಕೆ ಹೇಳ್ತಿದ್ಯಾ ಅಷ್ಟೇ. ಆದ್ರೆ ಒಳಗೊಳಗೆ ತನ್ ಲೈನ್ ಕ್ಲಿಯರ್ ಆಯ್ತು ಅಂತ ಮನ್ಸಲ್ಲೇ ಮಂಡಿಗೆ ತಿಂತಿರ್ತಾನೆ ಅಲ್ವಾ ಮೀರಾ? ಏನೋ ನೀ ಏನಾದ್ರೂ ವಿಶೇಷ ಇದೆಯೇನೋ? ಅಂತದ್ದೇನಿಲ್ಲ. ವಿಷಯ ಇರ್ಲಿ ಇಲ್ದೆ ಹೋಗ್ಲಿ, ನನ್ ಮದ್ವೆ ಆಗಿದ ತಕ್ಷಣ ಇನ್ನೊಂದ್ ವರ್ಷದಲ್ಲಿ ಇವನ್ಗೂ ವಾಲ್ಗ ಓದ್ಸೋದೆ, ಇವನ್ ಮದ್ವೆನೂ ಮಾಡಲ್ಲ. ಸಾಕೇತ್, ನಿನಗ್ ಹುಡುಗಿ ಹುಡ್ಕೋದಿಕ್ಕೆ ಇಷ್ಟು ವರ್ಷ ತಗೊಂಡಿದ್ದಾನೆ ಇವನು. ಇನ್ನು ತನಗ ಆರಿಸ್ಕೊಳ್ಳೋದಿಕ್ಕೆ ಅದು ಎಷ್ಟು ವರ್ಷ ತಗೋತಾನೋ ಏನೋ. ತಾತ, ನನಗ್ ಸರಿ ಹೊಂದೋ ಹುಡುಗಿನ ಇವನು ಹುಡುಕಿದ್ದಾನೆ. ಈಗ ಇವನಿಗೆ ಸರಿ ಹೊಂದೋ ಹುಡುಗಿನ ನಾನೇ ಹುಡುಕ್ತೀನಿ. ಅದಪ್ಪ ಮಾತು ಅಂದ್ರೆ. ಸಾಕೇತ್ ಹುಡುಗಿ ಹುಡುಕಿದ್ರೆ ಆದಷ್ಟು ಬೇಗ ಮದ್ವೆ ಫಿಕ್ಸ್ ಆದಾಗೆ. ಸಾಕು, ಇವನ್ ಎಂತ ಹುಡುಗಿನ ಹುಡುಕ್ತಿಯಪ್ಪ ನೀನು? ತಾತ, ಇವನ್ ಮೊಂಡ ಹಠನ ಮುರಿಯುವಂತ ಹುಡುಗಿನೇ ಹುಡುಕ್. ಹಾ, ಇದು ಮಾತ್ರ 8ನೇ ಅದ್ಭುತಾನೆ. ಯಾವುದು? ಅಲ್ಲ ಕಣೋ ಅನಿ, ನಿನ್ ಕಾಲ್ ಎಳಿತಿದ್ರು, ನಿನ್ ಮದ್ವೆ ವಿಷಯ ಮಾತಾಡ್ತಿದ್ರು, ನಮ್ ಕೋಳಿ ಮರಿ ಏನು ಕಮೆಂಟೇ ಮಾಡ್ತಿಲ್ಲ. ಇದು ಆಶ್ಚರ್ಯನೇ ಕಣೋ. ಅಪರೂಪಕ್ಕೆ ಮದ್ವೆ ಕೆಲಸ ಮಾಡ್ತಾ ಇದ್ದಾಳೆ. ಮಾಡ್ಲಿ ಬಿಡು. ಸುಮ್ನೆ ಏನಾದ್ರು ನಾವು ಮಾತಾಡ್ಸಕ್ ಹೋದ್ರೆ ಇಲ್ದೇ ಇರೋ ತರ್ಲೆ ಮಾಡ್ತಾಳೆ. ಅದ್ ಯಾತೆ ಅವ್ರ ಬುದ್ಧಿ ಕೊಟ್ಟು ಬಾಯಿಗೆ ಬೀಗ ಹಾಕೊಂಡು ಕೆಲಸ ಮಾಡ್ತಿದ್ದಾಳೆ. ಅಮ್ಮ, ಅರ್ಶನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಾಯ್ತು. ಸರಿಯಾಗಿದ್ಯಾ ನೋಡ್ಬಿಡು. ಸರಿ ಇದೆ. ಸರಿ, ಒಂದ್ ನಿಮಿಷ ಬಂದ. ಮೀರಾ, ಎಲ್ಲೋಗ್ತಿದ್ಯಾ? ಫ್ಲವರ್ ಡೆಕೋರೇಷನ್ಸ್ ಕರೆಕ್ಟ್ ಆಗಿ ಆಗಿದ್ಯೋ ಅಂತ ನೋಡ್ಕೊಂಡ್ ಬರ್ತೀನಿ. ನಮ್ ಕೋಳಿ ಮರಿ ಯಾವತ್ತೂ ಸೀರಿಯಸ್ ಆಗಿರ್ಲಿಲ್ವಲ್ಲ. ಅಕ್ಕ, ಈ ಮದ್ವೆಯಿಂದ ನಮಗ್ ಎಷ್ಟ್ ಖುಷಿ ಆಗ್ತಿದ್ಯೋ ನಿನ್ಗೂ ಅಷ್ಟೇ ಖುಷಿ ಆಗ್ತಿದೆ ಅಲ್ವಾ? ಈ ಮದ್ವೆ ಆಗೋದ್ರಿಂದ ಎಲ್ಲಾ ಪ್ರಾಬ್ಲಮ್ಸ್ ದೂರ ಆಗುತ್ತಲ್ವಾ? ಹೌದು ಕಣೆ. ಅಕ್ಕ, ನಮಗೆ ಈ ಸಂಬಂಧ ಸಿಕ್ಕಿರೋದು 7 ಜನ್ಮದ ಪುಣ್ಯ ಅಲ್ವಾ? ಹೌದು. ನನ್ ತಂಗಿ ಯಾಕೆ ಸೀರಿಯಸ್ ಆಗಿ ಕೇಳ್ತಿದ್ದಾಳೆ? ಅಕ್ಕ, ಚಿಕ್ಕಪ್ಪನ ಮಾತ್ಗೆ ಜಾಸ್ತಿ ಗಮನ ಕೊಡಕ್ ಹೋಗ್ಬೇಡ. ಅವ್ರು ಸರಿ ಇಲ್ಲ. ಈ ಚಿಕ್ಕಪ್ಪ ಅಷ್ಟು ಸೆಲ್ಫಿಶ್ ವ್ಯಕ್ತಿನ ನಾನ್ ಎಲ್ಲೂ ನೋಡಿಲ್ಲ. ನೀನ್ ದೂರ ಆಗ್ಬಿಟ್ರೆ ಇವ್ರು ದುಡ್ದು ಹಾಕ್ಬೇಕಲ್ಲ ಅಂತ ಎಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದಾರೆ ನೋಡು. ನಿನ್ ಮದ್ವೆ ನಿರ್ಧಾರನ ಮುರಿಯಕ್ ನೋಡ್ತಿದ್ದಾರೆ. ಸರಿ ಇಲ್ಲ ಈ ಚಿಕ್ಕಪ್ಪ. ನಮ್ರತಾ, ದೊಡ್ಡವರಿಗೆ ಗೌರವ ಕೊಡೋದನ್ನ ಕಲಿ. ಅವ್ರಿಗೇನಾಗಿದೆ, ಯಾಕೆ ಹಾಗಾಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರ ಆತಂಕ ನಿನಗ್ ಅರ್ಥ ಆಗಲ್ಲ. ಅರ್ಥ ಆಗೋದು ಬೇಡ. ಸಲಿಗೆ ಕೊಟ್ಟಿದೀವಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಕು ಅಂತಲ್ಲ. ಇನ್ ಮುಂದೆ ಚಿಕ್ಕಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಇಟ್ಕೊಂಡ್ ಮಾತಾಡು. ಸಾರಿ ಅಕ್ಕ,
ನೀನ್ ಎಲ್ಲಿ ಡಿಸಿಷನ್ ಚೇಂಜ್ ಮಾಡ್ಬಿಡ್ತೀಯೋ ಅನ್ನೋ ಭಯಕ್ಕೆ ಹೇಳ್ದೆ ಅಷ್ಟೇ. ಸಾರಿ. ನಮ್ರತ, ಅಮ್ಮು ಅಮ್ಮು ಈಗ್ಲಾದ್ರೂ ಬಂದಲ್ಲ, ತುಂಬಾ ಇಂಪಾರ್ಟೆಂಟ್ ವಿಷಯ ಕಣೆ. ಬರ್ತೀಯೋ ಇಲ್ವೋ ಅಂತ ಗಾಬರಿ ಆಗೋಗ್ಬಿಟ್ಟಿತ್ತು. ಅದೇನೋ ಭೂಮಿ ಕುಸಿಯೋ ಆಗಿದೆ ಮ್ಯಾಟರ್ ಅಂತ ಹೇಳಿದ್ಮೇಲಿಂದ ನನ್ ಹೃದಯ ಡವ ಡವ ಅಂತ ಹೊಡ್ಕೋತಿದೆ ಕಣೆ. ಏನ್ ವಿಷಯ ಗೊತ್ತಾಯ್ತು? ಅಲ್ಲಿ ಅಕ್ಕಂಗೂ ಅವನಿಗೂ ಏನ್ ಕನೆಕ್ಷನ್ ಇದೆ? ಅದ್ರ ಬಗ್ಗೆ ಮಾತಲ್ಲಿ ಹೇಳೋದಕ್ಕಾಗಲ್ಲ, ನೋಡ್ಬೇಕಷ್ಟೆ. ನೋಡ್ಬೇಕಾ? ಹಂಗಂದ್ರೆ ಒಂದ್ ನಿಮಿಷ. ಇಲ್ಲಿದಾನಲ್ಲ, ಇವನೇ ರಜತ್ ಚಂದ್ರ ಅಂತ. ನನ್ಗೂ ಇಷ್ಟೇ ಶಾಕ್ ಆಯ್ತು ಕಣೆ. ನೋ, ಓ ನೋ, ಓ ನೋ, ನೋ. Very sunny,